ಇಂದು ಕಲಬುರಗಿ ನಗರದ ರಾಮ ಮಂದಿರ ರಸ್ತೆ ಹತ್ತಿರ ಇರುವ ಲಾಹೋಟಿ ಆರ್ಕೇಡ್ನಲ್ಲಿ RJ32 ನ್ಯೂಸ್ ಕನ್ನಡ ವಾಹಿನಿಯ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕರು ಸೇರಿದಂತೆ ಅನೇಕ ಪಕ್ಷದ ಮುಖಂಡರು ಮತ್ತು ಇನ್ನಿತರರು ಆಗಮಿಸಿ ಶುಭಾಶಯಗಳನ್ನು ಕೋರಿ ಲೋಗೋ ಅನಾವರಣ ಮತ್ತು ಕಚೇರಿಯ ಉದ್ಘಾಟನೆಯನ್ನ ಮಾಡಿದರು. ಕಲಬುರಗಿ ನಗರದ ಹೊರವಲಯದ ರಾಮ ಮಂದಿರ ರಸ್ತೆಯ ಹತ್ತಿರ ನೂತನವಾಗಿ ಇಂದು RJ32 ಕನ್ನಡ ನ್ಯೂಸ್ ವಾಹಿನಿಯನ್ನ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಸಂಸ್ಥೆಯ ನಿರ್ದೇಶಕರಾದ ಗೋವಿಂದ ರಾಠೋಡ್ ಹಾಗೂ ವ್ಯವಸ್ಥಾಪಕರಾದ ರಾಘವೇಂದ್ರ ಜೆ ಮಠ್ ಸಾರಥ್ಯದಲ್ಲಿ ಮಾಡಲಾಯಿತು. ಶ್ರೀ ಶ್ರೀ ಜೇಮ್ಸಿಂಗ್ ಮಹಾರಾಜರು ಮುಗುಳುನಾಗಾಂವ್ ಮಹಾನಗರ, ಶ್ರೀ ಸುರೇಶ್ ಮಹಾರಾಜರು ಗೊಬ್ಬರವಾಡಿ ತಾಲೂಕಾ ಅಫಜಲ್ಪುರ, ಶ್ರೀ ಶ್ರೀ ಸರಸ್ವತಿ ಮಾತಾ ದೇವಾಪುರ ತಾಂಡಾ ಚಿತ್ತಾಪುರ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್, ಬಿಜೆಪಿ ಮುಖಂಡರಾದ ರಾಜು ಚವ್ಹಾಣ್, RMC ಚಿತ್ತಾಪುರ ತಾಲೂಕಿನ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ನಾಮದೇವ್ ರಾಠೋಡ್, ಚಂದು ಜಾಧವ್, ಭೀಮರಾಯ್ ವಾಲಿಕರ್ ನೇತೃತ್ವದಲ್ಲಿ ಲೋಗೋ ಅನಾವರಣ ಹಾಗೂ ಕಚೇರಿ ಉದ್ಘಾಟನಾ ಸಮಾರಂಭ ಜರುಗಿತು. ಶ್ರೀ ಸಿದ್ಧರಾಮ ಶಿವಯೋಗಿಗೆ ಪರಪುರಾರುತಿ ಬೆಳಗುವೆ ಶ್ರೀ ಸಿದ್ಧರಾಮ ಶಿವಯೋಗಿಗೆ ಸಿದ್ಧಲಿಂಗನ ಕಂದಗೆ ಶ್ರೀ ಎಲ್ಲ ಲಿಂಗಗೆ ಎರಗುವೆ ಯೋಗ ಜಯಸಿದ ಯೋಗಿ ಸಿದ್ಧಗೆ ಯೋಗ ಜಯಸಿದ ಯೋಗಿ ಶ್ರೀ ಬೆಳಗುವೆ ಶ್ರೀ ಸಿದ್ಧರಾಮ ಶಿವಯೋಗಿಗೆ ಶ್ರೀ ಸಿದ್ಧರಾಮ ಶಿವಯೋಗಿಗೆ ಪರಪುರಾರುತಿ ಬೆಳಗುವೆ ಶ್ರೀ ಸಿದ್ಧರಾಮ ಶಿವಯೋಗಿಗೆ ಸಿದ್ಧಲಿಂಗನ ಕಂದಗೆ ಶ್ರೀ ಎಲ್ಲ ಲಿಂಗಗೆ ಎರಗುವೆ ಯೋಗ ಜಯಸಿದ ಯೋಗಿ ಸಿದ್ಧಗೆ ಯೋಗ ಜಯಸಿದ ಯೋಗಿ ಸಿಂಗಳ ಕಾಂತಗೆ ಕರ್ಪುರಾರುತಿ ಬೆಳಗುವೆ ಶ್ರೀ ಸಿದ್ಧರಾಮ ಶಿವಯೋಗಿಗೆ ಬರೇ ಮಂಗಲಂ ಸುಮಂಗಲಂ ಜಯ ಮಂಗಲಂ ಸುಮಂಗಲಂ ಜಯ ಗುರುದೇವ ದತ್ತ. ಓಂ ಶಾಂತಿ 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 ಕಲ್ಯಾಣ. ನಮ್ಮ ಗೋವಿಂದ ರಾಠೋಡ್ ಮತ್ತು ರಾಘವೇಂದ್ರ ಅವರು ಈ ಹೊಸ ಒಂದು ಐಟಮ್ ಅನ್ನು ಕೂಡ ಇವರು ಈ ಬಿಲ್ಡಿಂಗ್ನಲ್ಲಿ ಮಾಡೋರಿದ್ದಾರೆ. ಇವರ ಎಲ್ಲ ಕೆಲಸಗಳು ಎಲ್ಲ ದಂಧೆಗಳು ಸುಗಮವಾಗಿ ಸಾಗಲಿ. ಇವರು ಏನು ಪ್ರಯತ್ನ ಪಡುತ್ತಿದ್ದಾರೆ, ಪ್ರಯತ್ನದ ಪ್ರತಿಫಲ ಅವರಿಗೆ ಸಿಗುವಂತಾಗಲಿ. ಯಾಕೆಂದರೆ
ಕಲಬುರಗಿ ಜಿಲ್ಲೆಯು ಪ್ರಗತಿ ಹೊಂದಬೇಕಾದರೆ ಶ್ರೀ ಶರಣಬಸವೇಶ್ವರ ಮತ್ತು ಖಾಜಾ ಬಂದೇನವಾಜ್ ಎರಡು ಕುರುಹುಗಳು ಕಲಬುರಗಿ ಇಷ್ಟು ಬೆಳಕಿಗೆ ಬರಬೇಕಾದರೆ ಅವರ ಕೃಪಾಶೀರ್ವಾದವೇ ಕಲಬುರಗಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಇವರು ಏನು ಗೋವಿಂದ ರಾಠೋಡ್ ಮತ್ತು ರಾಘವೇಂದ್ರ ರಾವ್ ಏನು ಪ್ರಯತ್ನ ಪಡುತ್ತಿದ್ದಾರೆ, ಆ ಕೆಲಸದಲ್ಲಿ ಇವರಿಗೆ ಪರಿಪೂರ್ಣ ಜ್ಞಾನ ಪ್ರಾಪ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೈತಾಪಿ ಜನರಿಗೂ ಎಲ್ಲ ಭಕ್ತರಿಗೂ ನಾಗರಿಕರಿಗೂ ಕೂಡ ಒಳ್ಳೆಯ ಸುಜ್ಞಾನ ಒದಗಿಸಿಕೊಡುವಂತೆ ಅವರೇನು ಪ್ರಯತ್ನ ಪಡುತ್ತಿದ್ದಾರೆ, ಪ್ರಯತ್ನದ ಪ್ರತಿಫಲ ಅವರಿಗೆ ಕೈ ಸೇರುವಂತೆ ಮಾಡಿ ಎಲ್ಲ ಭಕ್ತರ ರೈತಾಪಿ ಜನರ ಎಲ್ಲ ವಿದ್ಯಾರ್ಥಿನಿಯರ ಎಲ್ಲರ ಜೀವನ ಪಾವನ, ಇವರ ಬಾಳು ಬದುಕು ಬಂಗಾರ ಆಗ್ತಕ್ಕಂಥ ರೀತಿಯಲ್ಲಿ ಕಾಪಾಡುಗೊಳಿಸಿದ್ದಾರೆ. ಓಂ ಶಾಂತಿ ಶಾಂತಿ ಕಲ್ಯಾಣ. ಈ ಕಾರ್ಯಕ್ರಮದಲ್ಲಿ ವರದಿಗಾರರಿಗೆ ಲೋಗೋ ವಿತರಣೆಯನ್ನ ಆರ್ಟಿಐ ಕಾರ್ಯಕರ್ತರಾದ ಸಿದ್ದು ಹಿರೇಮಠ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ನಾಮದೇವ್ ರಾಠೋಡ್ ಮತ್ತು ಚಂದು ಜಾಧವ್ ಮಾತನಾಡಿ ವಾಹಿನಿಗೆ ಶುಭ ಕೋರಿದರು. ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಪ್ರಜಾಪ್ರಭುತ್ವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ 4 ಅಂಗಗಳ ಮೇಲೆ ನಿಂತಿದೆ ಈ ಸಂವಿಧಾನ. ಆ ಸಂವಿಧಾನದ 4 ಅಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಮಾಧ್ಯಮ, ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪಿಲ್ಲರ್. ಇದರ ಮೂಲಕ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರ ಸಮಸ್ಯೆಗಳ ಅದನ್ನು ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ, ರಾಜಕಾರಣಿಗಳ ಗಮನಕ್ಕೆ ತಂದು ಕೆಲಸ ಮಾಡಿಸ್ತಕ್ಕಂಥ ಒಂದು ಪದ್ಧತಿ. ಆ ಒಂದು ದಿಶೆಯಲ್ಲಿ ಇವತ್ತು 32 RJ32 ಕನ್ನಡ ನಿಖರವಾಗಿರ್ತಕ್ಕಂಥ ಸುದ್ದಿ, ನಿಖರವಾಗಿರ್ತಕ್ಕಂಥ ಎಲ್ಲಿ ಗ್ರಾಮದಲ್ಲಿ ಆಗಲಿ ಸಿಟಿಯಲ್ಲಿ ಆಗಲಿ ಎಲ್ಲೇ ಏನೇ ಸಮಸ್ಯೆ ಇದ್ದರೂ ಕೂಡ ಆಗಿರ್ತಕ್ಕಂಥ ಘಟನೆಗಳನ್ನು ನೈಜವಾಗಿ ನಿಖರವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಎಲ್ಲ ಕಡೆ ಹೋಗ್ಲಿಕ್ಕೆ ಗೊತ್ತಾಗುತ್ತೆ. ಮನೆಯಲ್ಲೇ ಕುಳಿತು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಯುವಕರು ಇವತ್ತು ಈ ಒಂದು ಕಾರ್ಯಕ್ರಮದ ಕೈ ಹಾಕಿ ಹಣವನ್ನು ಹೂಡಿ ಜನರಿಗೆ ಸೇವೆ ಮಾಡ್ತಕ್ಕಂಥ ಮನೋಭಾವದಿಂದ ಈ 32 RJ32 ನಿಖರ ಸುದ್ದಿಯನ್ನು ನಾನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಮತ್ತು ನಾನು ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ, ಯಾವುದೇ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಹೋಗದೆ ಒಳ್ಳೆಯ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು, ಸಾರ್ವಜನಿಕ ಸಮಸ್ಯೆಗಳನ್ನು ಸರ್ಕಾರದ ಮತ್ತು ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಗಮನ ತರ್ತಕ್ಕಂಥ ರೀತಿಯಲ್ಲಿ ಸುದ್ದಿಯನ್ನು ಕೊಡ್ತಕ್ಕಂಥದ್ದು, ಆಗಿರ್ತಕ್ಕಂಥ ಘಟನೆಗಳನ್ನು ತಕ್ಷಣ ಅಲ್ಲಿ ಹೋಗಿ ವರದಿ ಮಾಡ್ತಕ್ಕಂಥದ್ದು ಆಗಬೇಕೇ ವಿನ ಬೇರೆ ರೀತಿಯಿಂದ ಅದನ್ನು ದುರುಪಯೋಗ ಆಗಬಾರ್ದು. ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಮಾಧ್ಯಮ ಸಂಸ್ಥೆ. ಇದನ್ನು ಚೆನ್ನಾಗಿ ಬೆಳೆಸಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತದೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇನೆ. ಒಳ್ಳೆಯದಾಗಲಿ ಅವರಿಗೆ. ಇಂದು ಕಲಬುರಗಿ ಜಿಲ್ಲೆಯ ಏನು ವಿವೇಕಾನಂದ ಸ್ಕೂಲ್ ಹತ್ತಿರ ಇರುವಂಥ ಉದ್ನೂರು ರೋಡಲ್ಲಿ RJ32 ಹೊಸದಾಗಿ ಒಂದು ಏನು ನ್ಯೂಸ್ ಚಾನೆಲ್ ಕೇಂದ್ರ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಈ ಒಂದು ಚಾನೆಲಿನ ಮಾಲಕರಾಗಿರುವಂಥ ರಾಘವೇಂದ್ರ ಅವರು ಮತ್ತು ಗೋವಿಂದ ರಾಠೋಡ್ ಅವರಿಗೆ ಶುಭವನ್ನು ಕೋರ್ತೀನಿ ಇಂಥ ಒಂದು ಸಂದರ್ಭದಲ್ಲಿ, ಮತ್ತು ಈ ಒಂದು RJ32 ಚಾನೆಲ್ ಯಶಸ್ವಿಯಾಗಿ ಮುಂದೂಡಲಿ ಮತ್ತು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಕೇಸಿ ನಾನು ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಾಮದೇವ್ ರಾಠೋಡ್, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ, ಚಿತ್ತಾಪುರ. ಇಂದು ಕಲಬುರಗಿಯಲ್ಲಿ RJ32 ಕನ್ನಡ ನ್ಯೂಸ್ ಏನು ಪ್ರಾರಂಭ ಆಗಿದೆ. ಇವತ್ತು ಈ ನ್ಯೂಸ ಇಡೀ ಕರ್ನಾಟಕ ರಾಜ್ಯದ ಮುಂಚೂಣಿಯಲ್ಲಿ ಇರಬೇಕು. ಪ್ರಮುಖವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಮತ್ತು ಸಣ್ಣ ಪುಟ್ಟ ವರದಿಯನ್ನು ಸರಿಯಾಗಿ ಅವ್ರು ಮಾಡ್ತಾ ಇದ್ದಾರೆ, ಮುಂದೆ ಸಹ ಮಾಡ್ತಾರಂಥೇಳಿ ನಂಬುತ್ತೇವೆ. ಮತ್ತು ಇವತ್ತೇನದ ಇದು 32 RJ ಕನ್ನಡ ನ್ಯೂಸ್ ಏನು ಪ್ರಾರಂಭ ಆಗಿದೆ, ಅದಕ್ಕೆ ನಾವು ತನು ಮನ ಧನದಿಂದ ಇದಕ್ಕೆ ನಾವು ಶುಭ ಕೋರ್ತೇವೆ. ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಭೀಮಠ್, ಬಿಜೆಪಿ ಮುಖಂಡರು ಸೌಮ್ಯ ಗುಂಟ್ರಾಳ್, ಅಶ್ವಿನಿ ಗುಂಟ್ರಾಳ್, ತ್ಯಾಗವೇಂದ್ರ, ವರದಿಗಾರರಾದ ಶ್ರೀಕಾಂತ್, ಶಶಿ ಕಮಲಾಪುರ್, ನಾಗರಾಜ್ ಕಮಲಾಪುರ್, ಕಿರಣ್ ರಾಠೋಡ್, ಕಿರಣ್ ಪವಾರ್, ಲಿಂಗರಾಜ್ ಬಿರಾದಾರ್, ಅಂಬರೀಶ್ ಮಡಿವಾಳ್, ಸುಭಾಷ್ ಬಿದನೂರ್, ಲಿಂಗರಾಜ್ ಉದನೂರ್,
ವಿಶಾಲ್ ಚೌಹಾಣ್, ಗಣೇಶ್ ಚೌಹಾಣ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ 32 ನ್ಯೂಸ್ ಕನ್ನಡ, ಕಲಬುರಗಿ.